ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ವಾರದಿಂದ ಹೊಸದಾಗಿ ಟ್ಯಾರೋ ರೀಡಿಂಗ್ ವಾರ ಭವಿಷ್ಯ ವಿಶೇಷವಾಗಿ ಪರಿಚಯಿಸಲಾಗುತ್ತಿದೆ. ಏಕೆಂದರೆ ಇದು ಭವಿಷ್ಯದ ಎಲೆ, ಅಂದರೆ ಟ್ಯಾರೋ ರೀಡಿಂಗ್ನ ವಾರ ಭವಿಷ್ಯವಾಗಿದೆ. ಇದು ಆದಷ್ಟು ನಿಖರವಾಗಿರುತ್ತದೆ. ಈ ವಿಡಿಯೋ ನೋಡೋಣ ಬನ್ನಿ. ಈ ವಾರ ನಿಮ್ಮ ಭವಿಷ್ಯ ಹೇಗೆ ಇರುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್ಸ್ ಮಾಡಿ. ಇನ್ನು ಮುಂದೆ ಪ್ರತಿ ವಾರವೂ ನಿಮ್ಮ ಭವಿಷ್ಯ ನಿಮಗೆ ಈ ವಿಡಿಯೋದಲ್ಲಿ ಲಭ್ಯವಾಗುವುದು. ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಸಂತಸ, ಸಮಾಧಾನ ತರುವ ವಾರವಾಗಿದೆ. ಇಷ್ಟು ದಿನ ಇದ್ದ ಯೋಚನೆಯೆಲ್ಲ ಮಾಯವಾಗಿ ಹೊಸ ಜೀವನಕ್ಕೆ ಹೊಂದಿಕೊಳ್ಳುವಿರಿ. ಮಾನಸಿಕವಾಗಿ ಯೋಚನೆ, ದೈಹಿಕ ಶ್ರಮ, ಹಣಕಾಸಿನ ಅಡಚಣೆ ಎಲ್ಲವೂ ಈ ವಾರ ನಿವಾರಣೆಯಾಗುವುದು. ಅತಿ ಹೆಚ್ಚು ಸಂತೋಷ ತರುವುದು. ಹೊಸ ಉದ್ಯೋಗ ದೊರೆಯುವುದು. ಹೊಸ ಅವಕಾಶ ಬರುವುದು. ಸ್ಥಳ ಬದಲಾವಣೆಯಾಗುವುದು. ಉತ್ತಮ ಆರೋಗ್ಯದೊಂದಿಗೆ ಉಲ್ಲಾಸದ ದಿನಗಳು ನಿಮಗಾಗುತ್ತದೆ. ಈ ವಾರದಲ್ಲಿ ನಿಮಗೆ ಅದೃಷ್ಟ ತರುವ ಬಣ್ಣ ಹಳದಿ ಹಾಗೂ ಅದೃಷ್ಟದ ಸಂಖ್ಯೆ 9 ಆಗಿರುತ್ತದೆ. ವೃಷಭ ರಾಶಿಯವರಿಗೆ ಈ ವಾರ ನೀವು ನಿಗದಿಪಡಿಸಿಕೊಂಡಿರುವ ಮಾರ್ಗದಲ್ಲಿ ಹೆಜ್ಜೆಯನ್ನು ಹಾಕುತ್ತಿದ್ದೀರಿ. ಈಗ ಅದು ಕಾರ್ಯರೂಪಕ್ಕೆ ಬರುವ ಸಮಯವಾದ್ದರಿಂದ ಏಕಾಗ್ರ ಚಿತ್ತದಿಂದ ಮನಸ್ಸನ್ನು ಇಟ್ಟುಕೊಂಡು ನಿಮ್ಮ ಕಣ್ರೆಪ್ಪೆಯ ಅಂಚಿನಲ್ಲಿ ಗಮನಿಸಿರಿ. ನಿಮಗೆ ಉದ್ಯೋಗ ಒಲಿದು ಬರುವುದು. ನಿಮ್ಮ ಪ್ರೇಮ ಸಂಬಂಧ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವುದು. ಆರೋಗ್ಯ ಸಮಸ್ಯೆ ನಿವಾರಣೆಯಾಗುವುದು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಕೆಂಪು. ಮಿಥುನ ರಾಶಿ ಅವರಿಗೆ ನಿಮ್ಮ ಆತ್ಮವಿಶ್ವಾಸವು, ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಪ್ರೀತಿ, ವಿಶ್ವಾಸ, ತಾಳ್ಮೆ ಸಮಯೋಚಿತ ನಿರ್ಧಾರದಲ್ಲಿರುತ್ತದೆ. ಆದ್ದರಿಂದ ಪ್ರೀತಿಯು ನಿಮ್ಮನ್ನು, ನಿಮ್ಮ ಸುತ್ತಮುತ್ತಲಿನ ಜನರನ್ನು ಗೆಲ್ಲುವುದು. ಆದ್ದರಿಂದ ನಿಮಗೆ ಯಶಸ್ಸು ಕೂಡ ತರುವುದು. ನೀವು ಈ ವಾರ ನಿಮ್ಮ ಆತ್ಮೀಯರೊಂದಿಗೆ ಭೇಟಿಯಾಗಬಹುದು. ನಿಮ್ಮ ಕೆಲಸದಲ್ಲಿ ಬಡ್ತಿ, ಪ್ರಮೋಷನ್ ಒದಗಿ ಬರುವುದು. ಪ್ರತಿನಿತ್ಯ ವ್ಯಾಯಾಮ, ವಾಕಿಂಗ್ ಮಾಡುವುದು ಶುಭ ತರುವುದು. ಅದೃಷ್ಟದ ಬಣ್ಣ ಬಿಳಿ. ಅದೃಷ್ಟದ ಸಂಖ್ಯೆ ಈ ವಾರದ್ದು 7. ಕರ್ಕರಾಶಿಯವರಿಗೆ ಈ ವಾರ ನಿಮ್ಮ ಒಡ ಹುಟ್ಟಿದವರಿಂದ ಹಣಕಾಸು ಸಹಾಯ ಪಡೆಯಬಹುದು. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಬಾಸ್ನಿಂದ ಸಹಕಾರ ತೆಗೆದುಕೊಳ್ಳಬಹುದು. ಯಾವುದೋ ಒಂದು ಕೆಲಸದಲ್ಲಿ ತೊಂದರೆಯಲ್ಲಿ ಅನಿರೀಕ್ಷಿತವಾಗಿ ಸಹಾಯವು ತಾನಾಗಿಯೇ ಒದಗಿ ಬರುವುದು. ನೀವು ಅವಿವಾಹಿತರಾಗಿದ್ದರೆ ಹೊಸ ಪ್ರೇಮ ಸಂಬಂಧ ಪ್ರಾರಂಭವಾಗುವ ಸಮಯ. ಆರೋಗ್ಯ ವಿಚಾರದಲ್ಲಿ ಎಚ್ಚರವಾಗಿರಿ. ನಿಮಗೆ ಕುತ್ತಿಗೆ ನೋವು, ಭುಜಗಳಲ್ಲಿ ಸಮಸ್ಯೆ ಬರಬಹುದು. ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆ 2. ಸಿಂಹ ರಾಶಿಯವರಿಗೆ ಈ ವಾರವು ಬಿಡುವನ್ನು ಕೇಳುವ ಸಮಯ. ಸತತ ದುಡಿಮೆಯಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಆದ ಬದಲಾವಣೆಯನ್ನು ಗಮನಿಸಬೇಕಾದ ಕಾಲ. ತನ್ನನ್ನು ತಾನು ವಿಮರ್ಶೆಗೆ ಒಡ್ಡುವ ಸಮಯ ಮಾಡಿಕೊಳ್ಳಬೇಕಾಗುತ್ತದೆ. ಅಸಹನೆ, ಕೋಪ, ಅಂತಕ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿ. ಶಾಂತಚಿತ್ತರಾಗಿ ನಿಮಗೆ ನೆಮ್ಮದಿ ಸಿಗುವ ಕಡೆ ಸಮಯ ಕಳೆಯಿರಿ. ಧ್ಯಾನ ಮಾಡಿ, ದೇವರನ್ನು ನಂಬಿ ನಡೆದರೆ ಎಲ್ಲವೂ ಸರಿದಾರಿಯಲ್ಲಿ ನಡೆಯುವುದು. ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆ 5. ಇನ್ನು ಕನ್ಯಾ ರಾಶಿ, ಬಹಳ ದಿನಗಳಿಂದ ಕಾಯುತ್ತಿರುವ ಖುಷಿ, ಸಂತೋಷ ತರುವ ವಿಷಯ ಬಹಳ ಹತ್ತಿರದಲ್ಲಿದ್ದು ನಿಮಗಾಗಿ ಕಾಯುತ್ತಿದೆ. ಸಂತೋಷದ ಸಮಯ ಒದಗಿ ಬರುವುದು. ಕುಟುಂಬದಲ್ಲಿ ಜನನ ಅಥವಾ ಮದುವೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವುದು. ನಿಮ್ಮ ಕನಸಿನ ಉದ್ಯೋಗ ದೊರೆಯುವುದು. ಉದ್ದಿಮೆದಾರರು, ಸ್ವಂತ ವ್ಯವಹಾರವನ್ನು ನಡೆಸುವವರು, ವ್ಯಾಪಾರ ಮಾಡುವವರು ಅದನ್ನು ವಿಸ್ತರಿಸಿಕೊಳ್ಳುವ ಶುಭ ಸಮಯ ಇದಾಗಿರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 3. ತುಲಾ ರಾಶಿಯವರು ಈ ವಾರ ತಾಳ್ಮೆಯ ಅಗತ್ಯ ಹೆಚ್ಚು ಇರಬೇಕಾಗುತ್ತದೆ. ಏಟಿಗೆ ಎದಿರೇಟು, ಮಾತಿಗೆ ಎದುರು ಮಾತು, ಟಿಟ್ ಫಾರ್ ಟಾಟ್ ಅಂತ ಘರ್ಷಣೆ, ಜಗಳಕ್ಕೆ ನಿಲ್ಲಬಾರದು. ನೀವು ಕೆಲಸ ಮಾಡುವ ಕಡೆ ಟೀಕೆ ಎದುರಿಸಬೇಕಾಗುವುದು. ನೀವು ಸರಿ ಎಂಬುದನ್ನು ಅರ್ಥ ಮಾಡಿಸಲು ಹೋಗಬೇಡಿ. ಅದು ನಿಮಗೆ ಗೊತ್ತಿದ್ದರೆ ಸಾಕು. ವಾದ ವಿವಾದದಿಂದ, ಆತುರ ನಿರ್ಧಾರದಿಂದ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಡಿ. ಯಾವುದೇ ವ್ಯವಹಾರ, ಸ್ನೇಹಿತರಿಗೆ ಜಾಮೀನು, ಶ್ಯೂರಿಟಿಗೆ ಸಹಿ ಹಾಕಬೇಡಿ. ಪ್ರೇಮ ವಿಚಾರದಲ್ಲಿ ಬಿಕ್ಕಟ್ಟು, ಇಕ್ಕಟ್ಟು ಹೆಚ್ಚು. ಆದ್ದರಿಂದ ನಿರ್ಧಾರಗಳನ್ನು ಮುಂದೆ ಹಾಕುವುದೇ ಒಳಿತು. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಬಿಳಿ.
ವೃಶ್ಚಿಕ ರಾಶಿಯವರು ಈ ವಾರ ಅತ್ಯಂತ ಸಂಯಮದಿಂದ ಎಲ್ಲವನ್ನೂ ಸಮತೋಲನ ಬ್ಯಾಲೆನ್ಸ್ ಮಾಡಬೇಕಾಗುತ್ತದೆ. ಸೋಲು ಗೆಲುವು ಹಿಂದೆ ಮುಂದೆ ನಾನತ್ವ ಬರಬಾರದು. ಶಾಂತಿಯಿಂದ ಕೆಲಸ ಮಾಡಿ ನಿಮ್ಮ ಸಂಬಂಧ ಬಲಗೊಳಿಸಿಕೊಳ್ಳಿ. ತಪ್ಪುಗಳಿಗೆ ಕ್ಷಮಿಸುವ ಗುಣ ನಿಮ್ಮದಾಗಿರಲಿ. ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 8 ಆಗಿರುತ್ತದೆ. ಧನುರಾಶಿಯವರಿಗೆ ಈ ವಾರ ಇರುವುದೆಲ್ಲವನ್ನು ನೋಡಿ ಸಂತೃಪ್ತಿ ಪಡೆಯದೆ ಇಲ್ಲದಿರುವ ಕಡೆ ಸಂತೃಪ್ತಿಯನ್ನು ಹುಡುಕುವ ಸಮಯ. ಅನೇಕ ಆಸೆಗಳು ಪೂರೈಕೆಗೆ ಬಂದಿದ್ದರೂ ಮನಸ್ಸು ಅದನ್ನು ಬಿಟ್ಟು ಇನ್ನೊಂದೆಡೆ ನೋಡುತ್ತಿರುವುದು. ಈ ಕ್ಷಣವನ್ನು ಆನಂದಿಸಿ. ಈ ಕ್ಷಣವನ್ನು ಬಿಡಬೇಡಿ. ಶಾಂತಚಿತ್ತರಾಗಿ ನೀವು ಬಯಸಿದ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲು ಬಾಗಿಲು ತಾನೇ ತೆರೆಯುವುದು, ಮುಂದುವರೆಯುವುದು, ಯಶಸ್ಸು ಗಳಿಸಬಹುದು. ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 6. ಮಕರ ರಾಶಿಯವರಿಗೆ ಆನಂದ, ಖುಷಿ ಪಡುವ ಸಮಯ ಹೆಚ್ಚು. ಅನುಭವ ನೀಡುವ ವಾರ ಈ ವಾರ ನಿಮ್ಮದಾಗಿರುತ್ತದೆ. ಹೆಮ್ಮೆ, ಸಂತೋಷ ಹೆಚ್ಚು. ಯಾರ ಅಗತ್ಯ, ಯಾರ ಸಹಾಯವೂ, ಯಾರ ಅವಶ್ಯಕತೆಯೂ ಇಲ್ಲ ಎನ್ನುವ ಮನಸ್ಥಿತಿ ನಿಮ್ಮದಾಗಿರುತ್ತದೆ. ನಿಮ್ಮ ಹಲವಾರು ಆಸೆಗಳು ಈಡೇರುವ ಸಮಯ ಇದಾಗಿರುತ್ತದೆ. ಹೊಸ ಚೈತನ್ಯ ಭೂಮಿಗೆ ಆಗಮನವಾಗುವುದು. ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 2. ಕುಂಭರಾಶಿಯವರಿಗೆ ಇದುವರೆಗೂ ಪಟ್ಟ ಕಷ್ಟಗಳು ಬಗೆಹರಿಯುವ ಸಮಯ. ಹೊಸ ಅವಕಾಶಗಳು ಬಾಗಿಲು ತೆರೆಯುವುದು. ಸ್ಥಳ ಬದಲಾವಣೆ, ಉದ್ಯೋಗದಲ್ಲಿ ಬದಲಾವಣೆ, ಹೊಸ ವೃತ್ತಿ ಆರಂಭವಾಗುವುದು. ನಿಮ್ಮ ಜೀವನದ ಅಧಿಕೃತ ಮೊದಲ ರೇಸ್ ಈಗ ಪ್ರಾರಂಭವಾಗಿದ್ದು ಯಶಸ್ಸಿನ ಏಣಿಯನ್ನು ಏರಲು ಸಿದ್ಧರಾಗಿದ್ದೀರಾ ನೀವು. ಇದು ನಿಮ್ಮ ಅತ್ಯುತ್ತಮ ಸಮಯ. ಆದರೆ ಪ್ರೇಮ ಸಂಸಾರ ವಿಚಾರದಲ್ಲಿ ಬದಲಾವಣೆ ಸದ್ಯಕ್ಕೆ ಇಲ್ಲ. ಅದೇ ಪರಿಸ್ಥಿತಿ ಈ ವಾರವೂ ಮುಂದುವರೆಯುವುದು. ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 1. ಮೀನರಾಶಿಯವರಿಗೆ ಈ ವಾರ ಅನಿರೀಕ್ಷಿತ ಅವಕಾಶಗಳು ಬರುವುದು. ಆದ್ದರಿಂದ ಅವಕಾಶವನ್ನು ಉಪಯೋಗಿಸಿಕೊಂಡು ಬೆಳೆಯಿರಿ. ಈ ಹಿಂದೆ ಸಲ್ಲಿಸಿದ ಕೆಲಸದ ಅರ್ಜಿಗೆ ಉತ್ತರ ಈ ವಾರ ಸಿಗುವುದು. ಹೊಸ ಕೆಲಸ ಆರಂಭವಾಗುವುದು. ನಿಮ್ಮ ಹೃದಯವನ್ನು ಗೆಲ್ಲುವ ಗೆಳೆಯ ಅಥವಾ ಗೆಳತಿ ಸಿಗುವ ಸಮಯ. ಅನಾರೋಗ್ಯ ಈ ವಾರ ಕೊನೆಗೊಳ್ಳುವುದು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಬಿಳಿ. ಈ ಟ್ಯಾರೋಟ್ ರೀಡಿಂಗ್ನ ವಾರದ ಭವಿಷ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.